ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮಲ್ಲಿ ದೇವತೆಗಳು, ದೇವರು, ಗಂಡು ದೇವರು, ಹೆಣ್ಣು ದೇವರು, ಶಕ್ತಿ ದೇವತೆಗಳು ಎಲ್ಲದರ ಜೊತೆಗೆ ಮತ್ತೆ ಬೇರೆ ವಿಶೇಷವಾದ ದೇವತೆಗಳು ಇದೆ. ಅದನ್ನೇ ನಾವು ತಥಾಸ್ತು ದೇವತೆಗಳು. ಇದು ಯಾರು ಕೇಳಿದ್ದೀವಾ, ನೋಡಿದ್ದೀವಾ, ವಿಗ್ರಹಗಳಿದೆಯಾ? ಬಟ್ ಎಲ್ಲರ ಬಾಯಲ್ಲೂ ಬರ್ತಾ ಇರುತ್ತೆ, ತಥಾಸ್ತು ದೇವತೆಗಳಿರ್ತಾರೆ, ತಥಾಸ್ತು ದೇವತೆಗಳಿರ್ತಾರೆ ಅಂತ. ಹೌದು, ಅದು ನಿಜಾನ? ಅದು ಆಗುತ್ತಾ? ಅದರಿಂದ ಏನು ಅಷ್ಟೊಂದು ಪ್ರಭಾವ ಏನು, ಫಲ ಏನು, ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ನಾವು ಇವತ್ತಿನ ದಿವಸ ಪ್ರಯತ್ನ ಪಡೋಣ. ನಾವು ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಾವೇನು ಮಾಡ್ತೀವಿ, ಯಾವುದೇ ಸಮಯದಲ್ಲಿ ನಾವು ಏನೋ ಒಂದು ಕೆಲವು ವಿಷಯಗಳನ್ನು ನಮಗೆ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ. ಏನಂತ, ನನ್ನ ಕರ್ಮ ಇಷ್ಟೇ, ನನಗೇನೂ ಒಳ್ಳೆಯದಾಗಲ್ಲ, ನಾನು ಅಂದ್ಕೊಂಡಿದ್ದ ಜೀವನ ಹೀಗೆ ನಡೀತಾ ಇದೆಯಾ, ಈ ರೀತಿ ನಮ್ಮನ್ನು ನಾವು ಬೈಕೊಳ್ಳೋದು, ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ಋಣಾತ್ಮಕವಾಗಿ ನಾವು ಆ ಭಾವನೆಗಳಿಂದ ನಾವು ಮಾತಾಡ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಕೂಡ ನಾವು ಕೇಳ್ತಾ ಇರ್ತೀವಿ. ಅದರ ಜೊತೆಗೆ ನಾವು ಕೆಟ್ಟದ್ದನ್ನು ಕೂಡ ಕೆಲವರು ಮಾತಾಡ್ತಾ ಇರ್ತೀವಿ. ಏನಂತ, ಅಯ್ಯೋ ಅವ್ರಿಗೆ ಇವತ್ತೇನೋ ಆಗಿಬಿಡುತ್ತೆ, ಏನೋ ತೊಂದರೆ ಆಗಿಬಿಡುತ್ತೆ, ಅವರಿಗೆ ಈ ರೀತಿ ಆಗಲೇಬೇಕು, ಈ ರೀತಿ ಕೆಟ್ಟದ್ದನ್ನು ಕೂಡ ನಾವು ಮಾತಾಡ್ಕೊಳ್ತಾ ಜೊತೆಗೆ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಬೇರೆಯವರನ್ನು ನೋಡಿದಾಗ, ಬೇರೆಯವರ ಆಸ್ತಿ ಇರ್ಬೋದು, ಬೇರೆಯವರ ಮನೆ ಇರ್ಬೋದು, ಬೇರೆಯವರ ವಾಹನ ಇರ್ಬೋದು, ಬೇರೆಯವರ ಅಂದ ಚಂದ ಇರ್ಬೋದು, ಎಲ್ಲವನ್ನು ಗಮನಿಸಿದಾಗ ಏನಾಗುತ್ತೆ, ಅಲ್ಲೊಂದು ಕಡೆ ನಮಗೆ ಹೊಟ್ಟೆಯಲ್ಲಿ ಹಸುವೆ ಸ್ಟಾರ್ಟ್ ಆಗುತ್ತೆ. ಆ ಹಸುವೆಯಿಂದ ಏನು ಅನ್ಕೋತೀವಿ, ನನಗೆ ಇವೆಲ್ಲ ಸಿಗಲ್ವೇನೋ, ನನ್ನ ಜೀವನ ಇಷ್ಟೇನೇನೋ, ಆ ರೀತಿಯ ಭಾವನೆಗಳು ಕೂಡ ಬರುತ್ತೆ. ಆದರೆ ಈ ಒಂದು ಭಾರತ ದೇಶದಲ್ಲಿ ಅಥವಾ ಭೂಮಿ ಮೇಲೆ ನಾವು ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋತೀವೋ ಅದೆಲ್ಲವೂ ಕೂಡ ವಿಶೇಷವಾಗಿ ಲಾಭಗಳು ಕೂಡ ಕೊಟ್ಟಂತಹ ನಿದರ್ಶನಗಳು ಕೂಡ ನಮ್ಮಲ್ಲಿದೆ. ಏನೂ ಇಲ್ಲದೆ ಇರತಕ್ಕಂಥವನು ಇವತ್ತಿನ ದಿವಸ ಏನೋ ದೊಡ್ಡ ಶ್ರೀಮಂತನಾಗಿರ್ಬೋದು, ಎಲ್ಲ ಸೌಕರ್ಯಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ಊಹೆಗಳು, ಶಾಪಗಳು ಇವೆಲ್ಲವೂ ಕೂಡ ನಿಜ ಕೂಡ ಆಗುತ್ತೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಏನು ಅಂದರೆ ತಥಾಸ್ತು ದೇವತೆಗಳು. ಹಾಗೆಯೇ ಅದಕ್ಕೆ ನಾವು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, ನಿನಗೆ ಏನೋ ಒಂದು ಕಾಯಿಲೆ ಬರಲಿ, ನಿನಗೆ ತೊಂದರೆ ಆಗಲಿ, ನೀನು ಬಿದ್ದೋಗ್ತೀವಿ ಹೋಗು, ಈ ರೀತಿ ಮಕ್ಕಳಿಗೆ ಏನೋ ಬೈಯೋದು, ಸಿಂಗ್ಲರಾಗಿ ಬೈತಾ ಇರ್ತೀವಿ, ಕೆಟ್ಟ ಮಾತುಗಳಲ್ಲಿ ಬೈತಾ ಇರ್ತೀವಿ. ಆ ಬೈದಾಗ ಬೆಳಗಿನ ಜಾವ ಏನಾಗುತ್ತೆ, ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಭಿಜಿನ್ ಮುಹೂರ್ತ ಇರ್ಬೋದು, ಗೋಧೋಳಿ ಮುಹೂರ್ತ ಇರ್ಬೋದು, ಮನೆಯಲ್ಲಿರ್ಬೋದು, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತೀರ, ಆ ಸಮಯದಲ್ಲಿ ಬೆಳಗಿನ ಜಾವ 8:15 ತನಕ ನಮಗೆ ತಥಾಸ್ತು ದೇವತೆಗಳು ಆ ಮನೆಯಲ್ಲಿ ವಾಸ ಮಾಡಿರ್ತಾರೆ. ಅಭಿಜಿನ್ ಮುಹೂರ್ತದಲ್ಲಿ ವಾಸ ಮಾಡ್ತಾರೆ. ಗೋಧೋಳಿ 6 ಗಂಟೆ ಸಮಯಕ್ಕೆ ಕರೆಕ್ಟಾಗಿ ತಥಾಸ್ತು ದೇವತೆಗಳು ಮನೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಇರ್ತೀವಿ. ನಾವು ನನಗೆ ಹಣ ಇಲ್ಲ ಅಂತ ಇರ್ರಿ, ತಥಾಸ್ತು ದೇವತೆಗಳು ಓಕೆ ತಥಾಸ್ತು ಅಂತಾರೆ. ನನಗೆ ಜೀವನ ಇಷ್ಟೇ ಅಂತಾರಿ, ಓಕೆ ತಥಾಸ್ತು ಅಂತಾರೆ. ನನಗೆ ಇವತ್ತು ಅವ್ರನ್ನ ನೋಡ್ತಾ ಇದ್ದೀವಿ, ನಾವರೆಲ್ಲ ಚೆನ್ನಾಗಾಗ್ತಾರೆ, ನಾವು ಹೀಗೆ ಇರ್ತೀವ, ನೋಡಿ ನೀವು ಹೇಳಿದಕ್ಕೆ ಅವ್ರು ಚೆನ್ನಾಗಾಗ್ಬಿಡ್ತಾರೆ, ಹಾಗಾಗಿ ಅದಕ್ಕೆ ತಥಾಸ್ತು ಅಂತಾರೆ. ಹಾಗಾಗಿ ತಥಾಸ್ತು ದೇವತೆಗಳು ಎಲ್ಲ ಕಡೆ ಇರ್ತಕ್ಕಂಥದ್ದು ಆಗಿರೋದ್ರಿಂದ ನಾವು ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಆದರೆ ಈ ತಥಾಸ್ತು ದೇವತೆಗಳು 12ರಿಂದ 3 ಗಂಟೆಯ ಮಧ್ಯದಲ್ಲಿ ಅವರು ಸಂಚಾರ ಇರೋದಿಲ್ಲ. ಇನ್ನು ಬೇರೆ ಎಲ್ಲ ಸಮಯದಲ್ಲೂ ಕೂಡ ಸಂಚಾರ ಇದ್ದೇ ಇರ್ತಾರೆ. ಹಾಗಾಗಿ ಇನ್ನೂ ವಿಶೇಷ ಏನು ಅಂದರೆ, ನಮಗೆ ಇದರಿಂದ ಅನುಕೂಲ ಏನು, ನಾನು ಡಾಕ್ಟರ್ ಆಗ್ತೀನಿ ಅಂತ ನೀವು ನಿಮ್ಮ ಮಕ್ಕಳಿಗೆ ಹೇಳಿ, ನೀನು ಡಾಕ್ಟರ್ ಆಗ್ತೀಯಾ, ನೀನು ಇಂಜಿನಿಯರ್ ಆಗ್ತೀಯಾ, ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ, ಮನೆಯಲ್ಲಿ ಏನೂ ಬೇಡ. ಯಾಕೆಂದರೆ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಸಾಧಕರೆಲ್ಲರೂ ಕೂಡ ಮನೆಯಲ್ಲಿ ಊಟ ಇಲ್ಲದೆ ಉಪವಾಸ ಮಾಡಿಕೊಂಡು ಅಲ್ಲಿಗೂ ಕೂಡ ವಾರಾನ್ನವನ್ನು ಊಟ ಮಾಡಿ ಮಹನೀಯರಾಗಿರ್ತಕ್ಕಂಥ ನಿದರ್ಶನಗಳು ನಮಗಿದೆ. ಹಾಗಾಗಿ ತಥಾಸ್ತು ದೇವತೆಗಳಿರೋದ್ರಿಂದ ತಂದೆ ತಾಯಿಗಳು ಕೂಡ ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪಾಸಿಟಿವ್ ಆಗಿ ಮಾತಾಡಿ. ಅದ್ರ ಜೊತೆಗೆ ನಿಮ್ಮಲ್ಲಿ ಏನೂ ಇಲ್ಲ ಅಂದರೂ ಕೂಡ ಹೆಂಡತಿ ಜೊತೆ ಮಾತಾಡುವಾಗ, ನಾನು ಸಾಧನೆ ಮಾಡ್ತೀನಿ, ನಾನು ದೊಡ್ಡದಾಗಿ ಏನೋ ಮಾಡ್ತೀನಿ, ನಾನು ಮನೆ ಕಟ್ತೀನಿ, ನಾನು ವಾಹನ ತಗೊಳ್ತೀನಿ, ನಾನು ನಿನಗೆ ಮನೆ ಕಟ್ಕೊಡ್ತೀನಿ ಅಂತಕ್ಕಂಥ ಮಾತುಗಳು ಹೇಳಿದಾಗ ಅವು ಕೂಡ ಸಾರ್ಥಕತೆಯನ್ನು ಪಡೆಯುತ್ತೆ. ಕೆಟ್ಟ ಮಾತುಗಳು ಬೇಡ, ಕೆಟ್ಟದಾಗಿ ಏನೂ ಆಲೋಚನೆಗಳು ಬೇಡ, ಕೆಟ್ಟ ಊಹೆಗಳು ಬೇಡ, ಕೆಟ್ಟ ಕಲ್ಪನೆಗಳು ಬೇಡ, ಕೆಟ್ಟ ಶಾಪಗಳು ಬೇಡ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.